ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಈಗ ಹೊಸ ಫಾರ್ಮುಲಾ. ಡಿಪಿಆರ್ ನಲ್ಲೇ ಮೆಟ್ರೋ ದರ ಏರಿಕೆಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಮೆಟ್ರೋ 3A ವಿಸ್ತೃತ ಯೋಜನಾ ವರದಿ ಏನಿದೆ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ಜಾಪುರ ಟು ಹೆಬ್ಬಾಳದವರೆಗಿನ 3A ಯೋಜನೆ ಪ್ರತಿ 3 ವರ್ಷಕ್ಕೊಮ್ಮೆ ದರ ಏರಿಕೆಯ ಬಗ್ಗೆ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಶೇಕಡಾ 12ರಷ್ಟು ದರ ಏರಿಕೆಯ ಬಗ್ಗೆ ಈಗ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಡಿಪಿಆರ್ ಯೋಜನೆಯಲ್ಲೇ ಇದರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಶೇಕಡಾ 12ರಷ್ಟು ದರ ಏರಿಕೆಯ ಬಗ್ಗೆ ಉಲ್ಲೇಖವನ್ನ ಈಗ ಮಾಡಿದ್ದಾರೆ. ನಮ್ಮ ಮೆಟ್ರೋ ಟಿಕೆಟ್ ದರ ಮತ್ತೆ ಏರಿಕೆ ಆಗುತ್ತಾ ಅನ್ನುವಂತ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. 3 ವರ್ಷಕ್ಕೊಮ್ಮೆ ದರ ಏರಿಕೆ ಮಾಡೋದಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಇಡೀ ದೇಶದಲ್ಲೇ ದುಬಾರಿ ಅಂತ ಅನಿಸ್ಕೊಂಡಿರುವಂತಹ ನಮ್ಮ ಮೆಟ್ರೋ ಈಗ ಮತ್ತೆ ಪ್ರಯಾಣಿಕರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಇಡೀ ದೇಶದಲ್ಲಿ ದುಬಾರಿ ಅಂತಂದ್ರೆ ಅದು ನಮ್ಮ ಮೆಟ್ರೋ. ಈಗ ಮತ್ತೆ ಬೆಲೆ ಏರಿಕೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. 5% ಅಷ್ಟು ಏರಿಕೆ ಮಾಡ್ತೀವಿ ಅನ್ನೋದನ್ನ ಹೇಳಲಾಗಿತ್ತಾದ್ರೂ ಅದನ್ನ ತಡೆ ಹಿಡಿದಿದ್ರು. ಈಗ 12%. ಇದು ಯಾವ ರೀತಿ ಪ್ರಯಾಣಿಕರಿಗೆ ಹೊರೆಯಾಗಬಹುದು? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗ ಇವರು ಪರಿಷ್ಕೃತ ವಿಸ್ತೃತ ಯೋಜನೆ ಅಂದ್ರೆ ಡಿಪಿಆರ್ ನಲ್ಲಿ ಈ ಒಂದು ವಿಚಾರ ಉಲ್ಲೇಖ ಮಾಡಿದ್ದಾರೆ. ಆ ಉಲ್ಲೇಖ ಮಾಡಿರುವಂತಹ ರೂಟ್ ನಲ್ಲಿ ಇನ್ನೂ ಕೂಡ ಮೆಟ್ರೋ ಸಂಚಾರ ಶುರು ಅಂದ್ರೆ ವಾಣಿಜ್ಯ ಸಂಚಾರದ ಯಾವುದೇ ರೀತಿ ಕೆಲಸ ಕೂಡ ಆಗದಂತಹ ರೂಟ್ ಅದು. ಅಂದ್ರೆ ಸರ್ಜಾಪುರದಿಂದ ಹೆಬ್ಬಾಳವರೆಗಿನ 3A ಏನಿದೆ ಅದಕ್ಕೆ ಈ ಕೆಲಸಕ್ಕೆ ಮುಂಚೆ ಡಿಪಿಆರ್ ಸಲ್ಲಿಕೆ ಮಾಡಬೇಕಾಗುತ್ತೆ. ಆ ಒಂದು ಡಿಪಿಆರ್ ನಲ್ಲಿ ಈ ಒಂದು ವಿಚಾರ ಉಲ್ಲೇಖ ಮಾಡಿದರೆ ಪ್ರತಿ 3 ವರ್ಷಕ್ಕೊಮ್ಮೆ ಇದು ಮೆಟ್ರೋ ದರವನ್ನು ಏರಿಕೆ ಮಾಡ್ತೀವಿ ಅಂತ. ಇದು ಒಂಥರ ನಿರೀಕ್ಷಣಾ ಜಾಮೀನು ರೀತಿಯಲ್ಲಿ. ಯಾಕಂದ್ರೆ ಈ ಹಿಂದೆ ಮೆಟ್ರೋದಲ್ಲಿ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಎದುರಾಗಿತ್ತು. ಫೇರ್ ಫಿಕ್ಸೇಷನ್ ಕಮಿಟಿ ದರ ನಿಗದಿಯನ್ನು ಮಾಡುತ್ತೆ, ಬಟ್ ಅದಕ್ಕೆ ಒಂದೇ ರೀತಿಯ ಮಾನದಂಡ ಇರಲಿಲ್ಲ. ಪ್ರತಿ ಇಷ್ಟು ವರ್ಷಕ್ಕೊಮ್ಮೆ ದರ ಏರಿಕೆ ಆಗ್ಬೇಕು ಅಂತ ಯಾವುದೇ ರೀತಿಯ ಮಾನದಂಡ ಇರಲಿಲ್ಲ. ಆ ಒಂದು ವರ್ಷದ ಯೋಜನಾ ವೆಚ್ಚ ಆಗಿರುವುದು ಪ್ರತಿಯೊಂದನ್ನು ನೋಡಿ ಈ ರೀತಿಯಲ್ಲಿ ನಿರ್ಧಾರವನ್ನು ಮಾಡ್ತಾ ಇದ್ರು. ಬಟ್ ಕಳೆದ ಬಾರಿ 2024ರಲ್ಲಿ ದರ ಏರಿಕೆ ಸರಿಸುಮಾರು 51% ನಷ್ಟು ಆಗಿತ್ತು. ಅದಾದ್ಮೇಲೆ 2025ರಲ್ಲಿ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರ ಆಕ್ರೋಶ ಆದಂತಹ ಬೆನ್ನಲ್ಲೇ ಕೇಂದ್ರ ಅದನ್ನು ತಡೆ ಹಿಡಿಯುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇಲ್ಲಿ ಈ ರೀತಿಯಲ್ಲಿ ಯಾಕೆ ಮಾಡ್ತಾರೆ ಅಂದ್ರೆ ಈಗ ಮುಂದಿನ ವರ್ಷ ಇಲ್ಲಿ ಈ ಒಂದು ರೂಟ್ ನಲ್ಲಿ 3A ನಲ್ಲಿ ಇನ್ನೂ ಕೂಡ ವಾಣಿಜ್ಯ ಸಂಚಾರ ಶುರುವಾಗುವುದು 2030ರ ನಂತರದಲ್ಲಿ. ಅಂತಹ ಸಮಯದಲ್ಲಿ ದರ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಯಾಣಿಕರ ಆಕ್ರೋಶ ಎದುರಾಗಬಾರದು. ಯಾಕಂದ್ರೆ ನಾವು ದರ ಏರಿಕೆಯನ್ನು ಕೆಲಸ ಶುರು ಮಾಡುವ ಮುಂಚಿತವಾಗಿ ಡಿಪಿಆರ್ ನಲ್ಲಿ ಉಲ್ಲೇಖ ಮಾಡಿದ್ವಿ ಅನ್ನೋದನ್ನು ಸಮಜಾಯಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದ್ವಿ. ಒಂದು ವೇಳೆ ಡಿಪಿಆರ್ ನಲ್ಲಿ ಉಲ್ಲೇಖ ಆದಂತಹ ಸಂದರ್ಭದಲ್ಲಿ ನಂತರ ಅದು ಕಾರ್ಯರೂಪಕ್ಕೆ ಬರುತ್ತೆ. ಪ್ರತಿ 3 ವರ್ಷಕ್ಕೊಮ್ಮೆ ದರ ಪರಿಷ್ಕರಣೆ ಆಗುತ್ತೆ. ಇದರಿಂದ ಪ್ರಯಾಣಿಕಗಳು ಪ್ರಶ್ನೆ ಮಾಡುವಂತಹ ಹಕ್ಕಿರಲ್ಲ. ಯಾಕಂದ್ರೆ ಆ ಒಂದು ಸಂದರ್ಭ ಡಿಪಿಆರ್ ನಾವು ಉಲ್ಲೇಖ ಮಾಡಿರೋದ್ರಿಂದ ಆಲ್ರೆಡಿ ನಾವು ಮೆನ್ಷನ್ ಮಾಡಿದ ವಿಚಾರವನ್ನು BMRCL ಕೂಡ ಸಮಜಾಯಿಸಿಕೊಡುತ್ತೆ. ಇದೇ ಕಾರಣಕ್ಕಾಗಿ ಇದೀಗ ಕೆಲವೊಂದು ಟೆಂಡರ್ಗಳಲ್ಲಿ ಡಿಪಿಆರ್ ನಲ್ಲಿ ಉಲ್ಲೇಖ ಮಾಡೋದ್ರಿಂದ ಇದು ಮುಂದಿನ ಯೋಜನೆಯನ್ನು ಇವರದ್ದು ಕೂಡ ಮುಂದಿನ ಥಿಂಕ್ ಮಾಡಿ ಈ ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದಿರೋ ಪ್ರಶ್ನೆ ಮೂಡುತ್ತೆ. ಈ ರೀತಿ ಮಾಡಿದ್ರೆ ಸಹಜವಾಗಿ ಆ ರೂಟ್ ನಲ್ಲಿ ಮಾತ್ರವಲ್ಲ ಇತರ ರೂಟ್ ನಲ್ಲಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ 3A ನಲ್ಲಿ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಇತರ ರೂಟ್ ನಲ್ಲಿ ಕೂಡ ಅನಿವಾರ್ಯವಾಗಿ ದರ ಏರಿಕೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಇದೇ ಎಲ್ಲಾ ಯೋಚನೆಗಳನ್ನು ಮುಂದಾಲೋಚನೆ ಮಾಡಿ ಈ ರೀತಿಯಲ್ಲಿ ಡಿಪಿಆರ್ ನಲ್ಲಿ ಇದೀಗ ವಿಸ್ತೃತ ಯೋಜನೆಯಲ್ಲಿ ಇದೀಗ ಮೆಟ್ರೋ ದರ ಪರಿಷ್ಕರಣೆ ಬಗ್ಗೆ ಮೆನ್ಷನ್ ಮಾಡಿರುವಂತದ್ದು. ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.